ನಿಮಗೆ ಒಳ್ಳೆ ಕೆಲಸ ಕೊಡಿಸ್ತೀವಿ, ಮನೆಯಲ್ಲೇ ಕೂತು ಕೆಲಸ ಮಾಡಿದ್ರೆ ಒಳ್ಳೆ ಲಾಭ ಮಾಡ್ಕೊಡ್ತೀವಿ ಅಂತ ಮೋಸ ಮಾಡುವಂತವರ ಗ್ಯಾಂಗ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ಸ್ ಏನ್ ಮಾಡ್ತು ಅಂತ ನೋಡಿದ್ವಿ. ಅದೇ ರೀತಿಯಾಗಿ ಹಾವೇರಿಯಲ್ಲೂ ಕೂಡ ಒಂದು ಜೋಡಿ ಈಗ ಐನಾತಿಗಳು ಪಂಗನಾಮವನ್ನ ಹಾಕಿದ್ದಾರೆ ಹಲವಾರು ಜನರಿಗೆ. ಈಗ ಮೋಸ ಹೋಗಿರುವಂತವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಏನದು ಬನ್ನಿ ನೋಡೋಣ. ಸ್ವಯಂ ಉದ್ಯೋಗ ಹೆಸರಲ್ಲಿ ಪಂಗನಾಮ 10 ಕೋಟಿ ವಂಚಿಸಿ ಜೋಡಿ ಪರಾರಿ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಮಹಿಳೆಯರು. ಹೌದು, ಬೆಳಗಾವಿಯಲ್ಲಿ ಶಿವಾನಂದ ನೀಲಣ್ಣನವರ್ ಎಂಬಾತನ ವಂಚನೆ ಪ್ರಕರಣ ಮಾಸುವ ಮುನ್ನವೇ ಹಾವೇರಿಯಲ್ಲೂ ಅಮಾಯಕರಿಗೆ ವಂಚಿಸಿರೋ ಘಟನೆ ಬೆಳಕಿಗೆ ಬಂದಿದೆ. ಹಾವೇರಿ ನಗರದ ಅಶ್ವಿನಿ ನಗರದಲ್ಲಿ ಎಸ್ಎಲ್ವಿ ಮಹಿಳಾ ಮಾರ್ಟ್ ಅಂಡ್ ಮಾರ್ಕೆಟಿಂಗ್ ಹೆಸರಲ್ಲಿ ಕಚೇರಿ ತೆರೆದು ವರ್ಕ್ ಫ್ರಂ ಹೋಮ್ ಉದ್ಯೋಗ ಕೊಡಿಸುವುದಾಗಿ ನಂಬಿಸಿ ಸಾವಿರಾರು ಮಹಿಳೆಯರಿಗೆ ವಂಚಿಸಿದ್ದಾರೆ. ಹಣ ಕಳೆದುಕೊಂಡವರು ನ್ಯಾಯ ಕೊಡಿಸುವಂತೆ ಠಾಣೆ ಮೆಟ್ಟಿಲೇರಿದ್ದಾರೆ. ಕೋಟ್ಯಾಂತರ ರೂಪಾಯಿ ವಂಚಿಸಿದ ವಿನಾಯಕ ಅನ್ವೇರಿ ಹಾಗೂ ರಮ್ಯಾ ಎಂಬುವರು ಕಚೇರಿಗೆ ಬೀಗ ಹಾಕಿ ಎಸ್ಕೇಪ್ ಆಗಿದ್ದಾರೆ. ಸ್ವಯಂ ಉದ್ಯೋಗ ಕೊಡ್ತೀನಿ ಮತ್ತೆ ಪ್ರತಿ ತಿಂಗಳು ನಿಮಗೆ ಆದಾಯ ಬರುತ್ತೆ ಅಂತ ನಂಬಿಸಿ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿದಂಥ ಘಟನೆ ಹಾವೇರಿಯ ನಗರದಲ್ಲಿ ನಡೆದಿರುವಂಥದ್ದು. ಈಗ ನಾನು ಹಾವೇರಿಯ ಅಶ್ವಿನಿ ನಗರದಲ್ಲಿರ್ತಕ್ಕಂತಹ SLV ಮಿನಿ ಮಾರ್ಟ್ ಮಾರ್ಕೆಟಿಂಗ್ ಕಂಪನಿಯ ಮುಂಭಾಗದಲ್ಲಿದ್ದೇನೆ. ಕಳೆದ 3-4 ತಿಂಗಳಿಂದ ಕೂಡ ಇದು ರಾಜ್ಯಾದ್ಯಂತ ವ್ಯಾಪಿಸಿ ಮಹಿಳೆಯರಿಗೆ ಮತ್ತು ಬೇರೆ ಬೇರೆ ಜನರಿಗೆ ಉದ್ಯೋಗ ಕೊಡುವುದಾಗಿ ಸ್ವಯಂ ಉದ್ಯೋಗ ಮನೆಯಲ್ಲೇ ಮಾಡಿ ಇವರಿಗೆ ಮತ್ತೆ ಪಾರ್ಸಲ್ನ ಮಾಡಿ ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಿದರೆ ಪ್ರತಿ ತಿಂಗಳು ನಿಮಗೆ 22,000 ರೂಪಾಯಿ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿ, ಅಂದರೆ ವಿವಿಧ ಪ್ರಾಡಕ್ಟ್ಗಳನ್ನು ಬೋರ್ಡನ್ನು ಕೂಡ ಹಾಕಿರುವಂಥದ್ದು. ಅಂದರೆ ಮೇಣದ ಬತ್ತಿ, ಬೇರೆ ಬೇರೆ ಮಿಷನ್ಗಳನ್ನು, ಅಂದರೆ ತಟ್ಟೆಗಳನ್ನು ರೆಡಿ ಮಾಡೋದು, ಈ ರೀತಿಯಾದಂಥ ಮನೆಯಲ್ಲೇ ಕೂತ್ಕೊಂಡು ಸಣ್ಣ ಪುಟ್ಟ ಉದ್ಯೋಗಗಳನ್ನು ಮಾಡಿ ಹಣವನ್ನು ಗಳಿಸುವಂತಹ ತರಬೇತಿ ಕೊಡ್ತೇವೆ, ನಿಮಗೆ ಸ್ವಯಂ ಉದ್ಯೋಗ ಕೊಡ್ತೇವೆ ಅಂತ ಬಣ್ಣದ ಮಾತುಗಳನ್ನು ಹೇಳಿ ಏನು 20,000, 30,000 ಹೀಗೆ ಲಕ್ಷ ಹಣಗಳನ್ನು ಕಟ್ಟಿಸಿಕೊಂಡು ಮಹಿಳೆಯರಿಗೆ ಮೋಸ ಮಾಡಿದಂತಹ ಘಟನೆ ಹಾವೇರಿಯಲ್ಲಿ ನಡೆದಂಥದ್ದು. ಸುಮಾರಷ್ಟು ಜನರು ಕೂಡ ಈಗ ಹಾವೇರಿಯಲ್ಲಿ ಆ ಕಚೇರಿಯ ಮುಂದೆ ಬಂದು ಆಕ್ರೋಶದ ಮಾತನ್ನ ಹೇಳ್ತಿರುವಂಥದ್ದು. ಇನ್ನು ಹಾವೇರಿಯ ಈ ಖತರ್ನಾಕ್ ಜೋಡಿ ಊದುಬತ್ತಿ, ಮೇಣದ ಬತ್ತಿ, ಕರ್ಪೂರ, ಧೂಪ, ಇತರೆ ಸಾಮಗ್ರಿಗಳನ್ನು ಕೊಡುತ್ತೇವೆ. ನೀವು ಅದನ್ನ ಮನೆಯಲ್ಲೇ ಪ್ಯಾಕಿಂಗ್ ಮಾಡಿ ಕೊಡಬೇಕು. ರಾಜ್ಯದಲ್ಲಿ ನಮ್ಮದು 9 ಶಾಖೆಗಳಿವೆ. ಕನಿಷ್ಠ 25,000 ರೂಪಾಯಿಯಿಂದ 5 ಲಕ್ಷದವರೆಗೂ ಡೆಪಾಸಿಟ್ ಇಡಬೇಕು. 1 ಲಕ್ಷಕ್ಕೆ ಪ್ರತಿ ತಿಂಗಳಿಗೆ 26,000 ರೂಪಾಯಿ ಆದಾಯ ಕೊಡುತ್ತೇವೆ ಎಂದು ನಂಬಿಸಿ ಮೋಸ ಮಾಡಿದ್ದಾರೆ. ಅಂದಾಜು 10 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಎಂದು ನೊಂದ ಮಹಿಳೆಯರು ಆರೋಪಿಸುತ್ತಿದ್ದಾರೆ. ಇಲ್ಲೆಲ್ಲ ಹಾಕಿರಲ್ಲ ಬಡವ್ರ ಬಗ್ಗೆ ಎಲ್ಲರೂ ಇರೋದ್ರಿ ಸರ್. ಯಾರು ಒಬ್ರು ಕೆಲವೊಬ್ರು ಗಂಡು ಮಕ್ಳಿಗೆ ಗೊತ್ತಿಲ್ದಂಗೆ ನಾವು ಇನ್ವೆಸ್ಟ್ ಮಾಡ್ಯಾರಿ ಸರ್. ಕೆಲವೊಬ್ರೆಲ್ಲ ಗೋಲ್ಡ್ ಗಿಲ್ಡ್ ಎಲ್ಲ ಇಟ್ಟಿರಿ ಸರ್. ಆಮೇಲೆ ಸಂಘದೊಳಗೆ ಧರ್ಮದ ಸಂಘದೊಳಗೆ ರೀ ಅಲ್ಲೆಲ್ಲ ದುಡ್ಡು ತಗೊಂಬಂದೆಲ್ಲ ಇನ್ವೆಸ್ಟ್ ಮಾಡ್ಯಾರಿ ಸರ್. ನಿಮಗೆ ಪ್ರಾಡಕ್ಟ್ ಕೊಡ್ತೇವಿ, ಅದನ್ನ ರೆಡಿ ಮಾಡ್ಕೊಡೋದ್ಲೇನ ನಿಮ್ಮ ತಿಂಗಳಿಗೆ ಹಿಂಗೆ ಇದು ಊದ್ಬತ್ತಿ ರೀ, ಆಮೇಲೆ ಮಾಪ್ ರೀ ಸರ್, ಆಮೇಲೆ ಅವನ್ನೆಲ್ಲ ಕೊಟ್ರಿ ಸರ್. ಅವಾಗ ನಾವು ಅಂದ್ವಿ ನಾವು ದುಡ್ಡು ಕೊಡಲ್ಲ, ನಾವು ಇನ್ವೆಸ್ಟ್ ಮಾಡಲ್ಲ, ನಾವೆಲ್ಲ ಸಾಮಾನು ಕೊಡ್ರಿ, ನಾವೆಲ್ಲ ರೆಡಿ ಮಾಡ್ಕೊಟ್ಟಿನ ನಮ್ಗೆ ಪಗಾರ ಹಾಕುವಂತ್ರಿ ಅಂತ ಕೇಳಿದ್ರಿ ಸರ್. ನಾನು ಇಲ್ಲಮ್ಮ ಅದು ಹಂಗೆ ಬರಲ್ಲ ಹಿಂಗೆ ಅನ್ನತ್ಲಿ ಭಾಳ ಜನ ಬಂದಿದ್ರಿ ಸರ್. ಅವರು ಭಾಳ ಜನ ಬಂದಿನ ಮ್ಯಾಕ್ರಿ ಸರ್ ಎಲ್ಲ ನಂಬಿರಿ ಸರ್. 5 ಲಕ್ಷ 10 ಲಕ್ಷ ಎಂಟ್ಲೇನು ಹಾಕ್ಯಾರಿ ಸರ್. 7 ಲಕ್ಷ ರೀ ನಮ್ಮ ತಂಗಿನ ಗೋಲ್ಡ್ ಇಲ್ಲೇ ರೀ ಸುವರ್ಣ ಬ್ಯಾಂಕ್ನೊಳಗೆ ಇಟ್ರಿ 25ನೇ ತಾರೀಕಿಗೆ ಹಾಕ್ಯಾಡ್ರಿ ಸರ್. 1ನೇ ತಾರೀಕಿಗೆ ಕ್ಲೋಸ್ ಆಗೈತೆ, ಅದರಿಂದ 1 ರೂಪಾಯಿನೂ ತಗೊಂಡಿಲ್ಲ ಸರ್. ನನ್ನ ಮಗ ಮಕ್ಳು ಇಲ್ರಿ, ನಾವು ಮುದ್ಕಿ ನಾ ಕೈ ಇದ್ದಕ್ರಿ ನಾ ಸರ ಏನಾರ ಆದಿತ್ತನ್ನ ಬರತ್ತ ನಿಶಕ ನಾನು 1 ಲಕ್ಷ ರೂಪಾಯಿ ಇಟ್ಟಿದ್ದು ಕರೆಯವ್ರಿ. ಅದ್ರಾಗ ನನ್ಗೆ 3 ತಿಂಗ್ಳು ಪಗಾರ ಹಾಕ್ಯಾರ. ಇತ್ತ ಹೊಳ್ಳಿ ಹಾಕಿಲ್ರಿ, ಏನಿಲ್ರಿ ನನ್ನ ಕೈಯ ಇಲ್ರಿ, ಏನು ಕೈ ಕೆಲಸ ಮಾಡ್ಬೇಕ್ರಿ. ನಾನು ಹೇಳಿದ್ರಿ 22,000. ಅದಂಗ 3 ತಿಂಗಳು ಕೊಟ್ಟಾರಿ. 3 ತಿಂಗಳು ಕೊಟ್ಟಿದ್ದು ಮತ್ತೆ ಆಮೇಲೆ ಬಂದಾಗಿ 1 ಲಕ್ಷ ಇದು ತಿಂಗಳ 22,000 ಕೊಟ್ಟಾರಿ 3 ತಿಂಗಳು. ಇಲ್ರಿಪ್ಪ, ಯಾರು ಬಿಟ್ಟೆ ನಾನು ಕಲ್ತಾರ್ರಿ ಅಪ್ಪ. ಹಂಗ ಮತ್ತೆ ನಿಮ್ಮ ಅವ್ರಂತ ನೋಡೋದು ಹಿಂಗ ಬರೋದ್ರಿ. ಒಟ್ಟಾರೆ ಸ್ವಯಂ ಉದ್ಯೋಗ ಕನಸು ಕಂಡಿದ್ದ ನೂರಾರು ಮಹಿಳೆಯರ ಕನಸಿಗೆ ತಣ್ಣೀರೆರಚಿರುವ ಆರೋಪಿಗಳು ನಾಪತ್ತೆಯಾಗಿದ್ದಾರೆ. ದಿಕ್ಕು ಕಾಣದ ನೊಂದ ಮಹಿಳೆಯರು ಕಳೆದುಕೊಂಡ ಹಣ ವಾಪಸ್ ಸಿಗುವಂತೆ ಮಾಡಿ ಎಂದು ಕಣ್ಣೀರಿಡುತ್ತಿದ್ದಾರೆ. ಆರೋಪಿಗಳನ್ನು ಪತ್ತೆ ಹಚ್ಚಿ ಪೊಲೀಸರು ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕಿದೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.